ವಿದೇಶದ ಮಣ್ಣಿನ ವಾಸನೆ ಚೆನ್ನಾಗಿತ್ತ, ಸ್ವದೇಶದ ಮಣ್ಣಿನ ವಾಸನೆ ಚೆನ್ನಾಗಿತ್ತ? ಮೇಜರ್ ಡಿಫ್ರೆನ್ಸ್ ನಾವು ಎಷ್ಟು ಫಾಸ್ಟ್ ಆಗಿ ಆಯ್ತಿದೆ ಅನ್ಕೊಂಡಿದ್ದೆ ಅಷ್ಟು ಫಾಸ್ಟ್ ಆಗಿ ಆಯ್ತಾ. Right now, what is stopping you to take right action? There's nothing stopping me, but it's just the solutions what we implemented sometimes but not right. ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ, ಪ್ರಯತ್ನಗಳು. ಹಾಗೆ ಸ್ಟ್ರಗಲ್ ಅನ್ಸುತ್ತಾ ಇದೆ? ಯಾವ ತರ ಗುಡ್ ಪ್ರೊಡಕ್ಟಿವ್ ಸ್ಟ್ರಗಲ್? ನಾನು ಅನ್ಕೊಂಡಿದ್ದಷ್ಟು ಫೋಕಸ್ ಆಗಿಲ್ಲ. ಓಕೆ, ಅಂದ್ರೆ 2.5 ವರ್ಷಗಳಾಗಿದೆ. ಓಕೆ, ನಾವು ಹಿಂದೆಯಿಂದ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಇವಾಗಲೂ ಹೋರಾಟ ನಡೆಸ್ಕೊಂಡು. ಕರೆಕ್ಟ್. ಆಸೆ ಇರೋದು ನಮ್ಮ ರೈತ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅದನ್ನ ಮಾಡ್ಬೇಕು. ಕೊಡ್ಬೇಕು. ಕರೆಕ್ಟ್. ಅದು ಆಗ್ತಾ ಇದೆಯಾ? ಇನ್ನು ಸ್ವಲ್ಪ ಮಟ್ಟಿಗೆ ಆಗ್ತಾ ಇರ್ಬೋದೇನೋ ಅಷ್ಟೇ. ಇನ್ನು ಅತಿ ಹೆಚ್ಚು ಅದು ಕುರ್ಚಿ ಅವೆಲ್ಲ ಗಲಾಟೆಗಳು ಅವೆಲ್ಲ ಮಾಮೂಲಿ ಇದ್ದಿದ್ದೆ. ಪುಟ್ಟಣ್ಣ ಅವ್ರನ್ನ ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೊಳ್ತಿರ್ತೀವಿ? ಕಳಿಸಿದ್ದಾರೆ, ಅದಕ್ಕೆ ತಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಮೇಲ್ಕೋಟೆ ಕ್ಷೇತ್ರದ ಶಾಸಕ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಇವತ್ತು ನಮ್ಮ ಜೊತೆಗಿದ್ದಾರೆ. ಮಾತನಾಡ್ಸೋಣ. ಯಾಕಂತ ಹೇಳಿದ್ರೆ ಯುವಕರು, ಒಬ್ಬ ವಿದ್ಯಾವಂತರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ, ರೈತರ ಪರವಾಗಿ ಕಾಳಜಿ ಇದ್ದಂಥವ್ರು. ಈಗ ಅವರ ಮನಸ್ಥಿತಿ ಏನು, ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಎಲ್ಲವನ್ನೂ ಕೇಳೋಣ. ಲೆಟ್ಸ್ ವೆಲ್ಕಮ್ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಓಕೆ. ಸಾಮಾನ್ಯವಾಗಿ ನಾವು ಶಾಸಕರನ್ನ ಕೇಳ್ತಾ ಇರ್ತೀವಿ, ಹೇಗಿದ್ರೆ ಚೆನ್ನಾಗಿದ್ದೀವಿ ಅಂತಿರ್ತಾರೆ. ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾತ್ರ ಚೆನ್ನಾಗಿದ್ದಾರೆ ಅಂತಾನ, ಅವ್ರ ಕ್ಷೇತ್ರ ಚೆನ್ನಾಗಿದ್ದಾರ ಅಂತಾನ? ಐ ಥಿಂಕ್ ರಿಲೇಟಿಬಲ್, ಬಟ್ ಜನರು ಇನ್ನೂ ಚೆನ್ನಾಗಿರ್ಬೋದು, ಚೆನ್ನಾಗಿ ಮಾಡಕ್ ಇನ್ನೂ ಸಾಧ್ಯತೆಗಳಿದೆ. ಹಾನೆಸ್ಟ್ ಆಗಿ ಹೇಳ್ಬೇಕು. ಓಕೆ, ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಓಕೆ, ನೀವು ಈಗ ಶಾಸಕರಾಗಿದ್ದೀರಿ. ಶಾಸಕರ ಆಗೋಗೆ ತುಂಬಾ ಕಷ್ಟ ಆಯ್ತಾ ಅಥವಾ ಕೆಲಸ ಮಾಡಕ್ ಕಷ್ಟ ಆಗುತ್ತಾ? ಐ ಥಿಂಕ್ ಕೆಲಸ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ನಮ್ಗೆ ಫಸ್ಟ್ ಸಮಸ್ಯೆಗಳೇನು ಅಂತ ಅರ್ಥ ಆಗ್ಬೇಕಿತ್ತು, ಆಳವಾಗಿ ಅರ್ಥ ಆಗಂತದ್ದು. ಅದ್ರ ಜೊತೆಗೆ ಪರಿಹಾರ ಹುಡುಕೋದು ಅಷ್ಟು ಸ್ವಲ್ಪ ಅಲ್ಲ. ಅಂದ್ರೆ ಈ ಸರ್ಕಾರದಿಂದ ಮಾಡ್ಬೇಕಾಗಿರೋಂಥದ್ದು ನಾವು ಮೇನ್ಲಿ ಫೋಕಸ್ ಮಾಡೋದು ಈಗ ರಸ್ತೆ, ಮೋರಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಅದ್ ಒಂದ್ ಕಡೆ ಆದ್ರೆ ಜನರನ್ನ ಆರ್ಥಿಕವಾಗಿ ಮೇಲೆ ಕೆತ್ತಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಓಕೆ, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ಸೋ ಫಾರ್? ಸುಮಾರು ಈಗ ಸೆಲ್ಫ್ ರಿಲಯಂಟ್ ಏನಾದ್ರು ಸೆಲ್ಫ್ ರಿಲಯನ್ಸ್ ಇಟ್ಕೊಂಡು ಅವ್ರಗಳಿಗೆ ಉದ್ಯೋಗಗಳನ್ನ ಅವರೇ ಸೃಷ್ಟಿ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕು. ಯಾಕಂದ್ರೆ ನಾವು ಬರೀ ಉಪ ಉತ್ಪನ್ನಗಳನ್ನ ಕ್ಲೋಸ್ ಟು ದ ಸೋರ್ಸ್, ಅಂದ್ರೆ ನಾವು ಎಲ್ಲಿ ಬೆಳೆ ಬೆಳಿತೀವಿ ಅಲ್ಲಿ ಉಪ ಉತ್ಪನ್ನಗಳನ್ನ ಬೈ ಪ್ರೊಡಕ್ಷನ್ ನಾವು ಮಾಡಿದ್ರೆ ಲೋಕಲ್ ಎಕಾನಮಿಗೆ ನಾವು ಹೆಲ್ಪ್ ಮಾಡಕ್ಕೆ. ಕರೆಕ್ಟ್. ಸೊ ಅದಕ್ಕೆಲ್ಲ ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಓಕೆ, ಅಂದ್ರೆ ಐ ಮೀನ್ ಜಸ್ಟ್ ಐ ಆಮ್ ಆಸ್ಕಿಂಗ್ ವಾಟ್ ಇಸ್ ದ ಪ್ರೋಗ್ರೆಸ್ ಕಾರ್ಡ್ ಅಂತ. ಅಂದ್ರೆ ರಿಪೋರ್ಟ್ ಹೇಗಿದೆ, ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಹೇಗಿದೆ ಅಂತ. ಈಗ 2.5 ವರ್ಷ ಆಯ್ತು ಅಲ್ವಾ ನೀವು ಶಾಸಕರಾಗಿ? ನಿಮ್ಗೊಂದು ಇಂಟೆನ್ಷನ್ ಇತ್ತು, ವಿಷನ್ ಇತ್ತು ಅಲ್ವಾ? ಅದೇ ಇಂಟೆನ್ಷನ್ ಪ್ರಕಾರ, ಅದೇ ವಿಷನ್ ಪ್ರಕಾರ ಕೆಲಸ ನಡೀತಾ ಇದೆಯಾ? ಇಲ್ಲ, ಸೊ ಕೆಲಸ ನಡೀತಾ ಇದೆಯಾ? ಯು ಗಾಟ್ ಮೈ ಕ್ವೆಶ್ಚನ್ ರೈಟ್? ಐ ಅಂಡರ್ಸ್ಟುಡ್ ಯುವರ್ ಕ್ವೆಶ್ಚನ್. ಯಾ, ಇಂಟೆನ್ಷನ್ ವಿಷನ್ ಪ್ರಕಾರನೇ ಕೆಲಸ ಮಾಡ್ತಾ ಇದ್ವಿ. ಹ್ಯಾವ್ ವಿ ಪ್ರೋಗ್ರೆಸ್ಡ್ ವೇರ್ ವಿ ಥಾಟ್ ವಿ ವುಡ್ ಬಿ? ಇನ್ನೂ ಅಷ್ಟು ಪ್ರೋಗ್ರೆಸ್ ನಾ ಅನ್ಕೊಂಡಿದ್ದಷ್ಟು ಪ್ರೋಗ್ರೆಸ್ ಆಗಿಲ್ಲ. ಓಕೆ, ಅಂದ್ರೆ 2.5 ವರ್ಷಗಳಲ್ಲಿ ಆಗಿಲ್ಲ. ಓಕೆ, ಇನ್ನು ಯಾಕಂದ್ರೆ ಇನಿಷಿಯಲಿನೇ ಟುಕ್ ಮಿ ಆಲ್ಮೋಸ್ಟ್ 8-10 months ಏನೇನ್ ಸಮಸ್ಯೆಗಳಿದೆ ಅರ್ಥ ಆಗಕ್ಕೆ. ಜೊತೆಗೆ ಇಂಪ್ಲಿಮೆಂಟೇಷನ್ ಮಾಡದ್ಮೇಲೆ ಇಷ್ಟೊಂದು ಸತಿ ಸರಿಯಾಗಿ ನನಗೆ ಈಗ ಇಂಟರ್ವ್ಯೂ ಆಗ್ಬೇಕು ಅಂತ ಅನಿಸ್ತಾ ಇದೆ. ನೀವು ರಾಜಕೀಯಕ್ಕೆ ಸೆಟ್ ಆಗೋಕ್ ಟೈಮ್ ತಗೋತಾ ಇದ್ದೀರೋ ಅಥವಾ ಶಾಸಕರಾಗಿ ಕೆಲಸ ಮಾಡಕ್ ಟೈಮ್ ತಗೋತಾ ಇದ್ದೀರೋ? ಜಸ್ಟ್ ಕ್ಲಾರಿಫೈ. ರಾಜಕೀಯ ಅನ್ನೋದಕ್ಕಿಂತ ನಾವು ಏನ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ನಾವು ಸೊಲ್ಯೂಷನ್ಸ್ ಹುಡುಕ್ಬೇಕು. ರಸ್ತೆಗೆ ಮೋರಿ ನಾವ್ ಎಲ್ಲಾನು ಮಾಡ್ತೀವಿ, ಅನುದಾನ ಬರುತ್ತೆ, ಅನುದಾನ ತಗೋಬರ್ಬೇಕು, ಓಡಾಡೋದು. ಬಟ್ ಅದರ್ ದೆನ್ ದಟ್ ನಾವ್ ಏನ್ ಮಾಡ್ಬೇಕು, ಜನರನ್ನ ಆರ್ಥಿಕವಾಗಿ ಮೇಲೆ ಎತ್ತಬೇಕಾಗತ್ತೆ. ಅದರ್ ಸೋಷಿಯಲ್ ಇಶ್ಯೂಸ್ ಇದೆ, ಮ್ಯಾಲ್ನ್ಯೂಟ್ರಿಷನ್ ಇಸ್ ಸೋಷಿಯಲ್ ಇಶ್ಯೂ. ಇದನ್ನೆಲ್ಲ ಯಾವ ತರ ರಿಸಾಲ್ವ್ ಮಾಡಬೇಕು, ಗ್ರೀವೆನ್ಸಸ್ ನ ಯಾವ ತರ ಹೇರ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಇಶ್ಯೂಸ್ ದಟ್ ವಿ ನೀಡ್ ಟು ಕಲೆಕ್ಟ್. Okay, just right now, what is stopping you to take right action? There's nothing stopping me, but it's just the solutions what we implemented sometimes were not right. Okay. Okay, could you be more specific? ಇದನ್ನಷ್ಟು ನಿರ್ದಿಷ್ಟವಾಗಿ ಹೇಳ್ಬೋದಾ? ಯಾಕಂತ ಹೇಳಿದ್ರೆ ನೀವು ಈಗ
ಅಲ್ಲಿ ಮತದಾರರಿಗೆ ಆಶ್ವಾಸನೆ ಕೊಟ್ಟು ಭಾಷಣ ಮಾಡಿರ್ತೀರಿ ಯಾವಾಗ ಬಿಫೋರ್ ಎಲೆಕ್ಷನ್ಸ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ರಿ, ಯಾವ ಮಾತುಗಳನ್ನ ಉಳಿಸ್ಕೊಳಕ್ ಸಾಧ್ಯ ಆಗ್ತಾ ಇದೆ? ಸೊ ಏನ್ ಎಲೆಕ್ಷನ್ ಮುಂಚೆ ಏನ್ ಮಾಡಿ ಏನ್ ಮಾಡ್ತಾ ಇದ್ರಿ, ಏನ್ ಭರವಸೆ ಕೊಟ್ಟಿದ್ರಿ? ಈ ಹೇಳಿಕೆ ಅವಾಗೇನ್ ನಾವು ಕೊಟ್ಟಿದ್ವಿ ಅದ್ರ ಪ್ರಕಾರನೇ ಕೆಲಸ ಮಾಡಿದ್ವಿ. ಸೊ ನಾವೇನ್ ಮಾಡಿದ್ವಿ, ಎಕನಾಮಿಕಲಿ ಮೇಲೆ ಎತ್ತಬೇಕು. ಸೊ ಇವನ್ ಟಾಕಿಂಗ್ ಅಬೌಟ್ ಹೌ ಡು ವಿ help them save money, Correct. make more money. Right, these are two ways you can actually help them. So looking at what they are spending money on, ಈಗ ಎಜುಕೇಶನ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ, ಹೆಲ್ತ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ, ಸೋಷಿಯಲ್ ಇವೆಂಟ್ಸ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ, ಇವಕ್ಕೆಲ್ಲ. ಸೊ ದೀಸ್ ಆರ್ 3 ಮೇಜರ್ ಇಶ್ಯೂಸ್ ವೇರ್ ಮೇಜರ್ ರೀಸನ್ಸ್ ವೈ ಜನರು ದುಡ್ಡು ಖರ್ಚು ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರು ಸಾಲ ಯಾಕೆ ಮಾಡ್ಕೊತಾ ಇರೋದ್ರೆ ಈ 3 ಅದ್ರ ಜೊತೆಗೆ ಇನ್ನು ಬೇರೆ ಪ್ರಮುಖವಾಗಿ ಈ 3ಗಳು. ಅದನ್ನ ಯಾವ ತರ ನಾವು ಖರ್ಚು ಮಾಡದೇ ಇರಂಗೆ, ಈಗ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಅದ್ ನಿಟ್ಟಿನಲ್ಲಿ ನಾವು ಪ್ರೈವೇಟ್ ವಾಪಸ್ ಕರ್ಕೋಬೇಕು. ಹೆಲ್ತ್ ಕೇರ್ ಬಗ್ಗೆ ಪ್ರಿವೆಂಟಿವ್ ಹೆಲ್ತ್ ಕಡೆಗೆ ಏನು ನಾವು ಅಡ್ವೈಸಸ್ ಕೊಡ್ಬೇಕು, ಅದ್ರ ಬಗ್ಗೆ ಯೋಚನೆ. ಓಕೆ, ಇನ್ ಮೈ ಪಾಯಿಂಟ್ ಆಫ್ ವ್ಯೂ, ದರ್ಶನ್ ಪುಟ್ಟಣ್ಣಯ್ಯ ಅಂದ್ರೆ ಅದು ಬರೀ ಮೇಲ್ಕೋಟೆ ಕ್ಷೇತ್ರಕ್ಕೆ ಶಾಸಕರಾಗಿರ್ಬೋದು, ಆದ್ರೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯುವಕ ಕೂಡ ನಿಮ್ಮನ್ನ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಅಂತ ನೋಡ್ತಾ ಇದ್ರು. ಕರೆಕ್ಟ್? ಅಂದ್ರೆ ನೀವು ಆ ರೀತಿಯಾಗಿ ಭಾಗಿಯಾಗ್ತಾ ಇದ್ರಿ. ಈ ಹಸಿರು ಟವಲ್ ಹಾಕಿದಾರೆ ಅಂದ್ರೆ ಒಬ್ಬ ವಿದ್ಯಾವಂತ, ಅದಕ್ಕೆ ದೊಡ್ಡ ಮಾನ್ಯತೆ ಇದೆ. ಹಾಗಾಗಿ ನೀವು ಈ ಮುಂಚೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದ ಹಾಗೆ ಈಗ ನೀವು ಸರ್ಕಾರದ ಜೊತೆ ಇದ್ದಾಗ ಏನಾದ್ರೂ ಕಸಿವಿಸಿ ಇದೆಯಾ, ಅಥವಾ ಅನ್ಕೊಂಡ ತರ ಎಲ್ಲ ಮಾಡ್ಕೊಳಕ್ ಆಗ್ತಾ ಇದೆಯಾ, ನಿಮ್ಮ ಧ್ವನಿಗೆ ಬಲ ಸಿಗ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಸೊ ಸರ್ಕಾರದ ಜೊತೆ ಏನ್ ಕಸಿವಿಸಿ ಏನಿಲ್ಲ. ಐ ಥಿಂಕ್ ಯಾಕಂದ್ರೆ ನೀವು ಕಾಂಗ್ರೆಸ್ ಪಕ್ಷ ಅಂತ ಬಂದಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದಲ್ಲ ಅಲ್ವಾ? ಸೊ ನಾವು ಹಿಂದೆಯಿಂದ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಇವಾಗ್ಲೂ ಹೋರಾಟ ನಡೆಸ್ಕೊಂಡು. ಕರೆಕ್ಟ್. ಸೊ ಕನ್ಸ್ಟ್ರಕ್ಟಿವ್ ಆಕ್ಟಿವಿಸಂ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂದ್ರೆ ರಚನಾತ್ಮಕ ಹೋರಾಟಗಳನ್ನ ಯಾವ ತರ ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಅದ್ರ ಮೂಲಕ ನಮ್ಮ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸರ್ಕಾರದ ಮಟ್ಟದಲ್ಲಿ ನಾವು ಹೋರಾಟಗಳು ಮಾಡಿ ಅವರಿಂದ ಏನು ಬದಲಾವಣೆಗಳು ತರಬೇಕು, ಅದು ಒಂದು ಭಾಗ. ಅಂದ್ರೆ ನಾವು ನಮ್ಮ ಏನು ಆಕ್ಟಿವಿಸ್ಟ್ ಆರ್ಗನೈಸೇಷನ್, ಅದ್ರ ಮೂಲಕ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತೇನೆ. ಸೊ ಅದ್ರ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇದೀವಿ. ಸೊಸೈಟಿಗಳನ್ನ ಯಾವ ತರ ಬೆಳೆಸ್ಬೇಕು, ಮತ್ತೆ ಮೌಲ್ಯವರ್ಧನೆ ಲೋಕಲ್ ಅಲ್ಲಿ ಮಾಡ್ಬೇಕು, ಇದೆಲ್ಲ ನಾವು ಫೋಕಸ್ ಮಾಡಿ ಕೆಲಸ ಮಾಡ್ತಾ ಇದೀವಿ. ಬಟ್ ನಾಟ್ ಓನ್ಲಿ ನಮ್ಮ ಕ್ಷೇತ್ರದಲ್ಲಿ ಇನಿಷಿಯಲಿ ಟೆಸ್ಟ್ ಮಾಡ್ತೀವಿ ಅಷ್ಟೇ. ಆದ್ರೆ ನಮ್ದು ಆಸೆ ಇರೋದು ನಮ್ಮ ರೈತ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದನ್ನ ಮಾಡ್ಬೇಕು. ರೈತರಿಗೆ ಆರ್ಥಿಕವಾಗಿ ಮೇಲಕ್ಕೆತ್ತಬೇಕು. ಸೊ ಏನಲ್ಲ, ಕಾಸ್ಟ್ ಸೇವಿಂಗ್ ಪ್ಲಸ್ ಇನ್ನು ಅಡಿಷನಲ್ ಎಕನಾಮಿಕಲಿ ಅವ್ರನ್ನ ಮೇಲಕ್ಕೆತ್ತಕ್ಕೆ ಏನ್ ಮಾಡ್ಬೇಕು ಅವ್ರಿಗೆ ಹೇಳ್ಕೊಡ್ಬೇಕು. ನಾವು ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಸೊ ಮಾರ್ಕೆಟ್ ಎಲ್ಲಿದೆ ಅದನ್ನ ತಿಳಿಸ್ಕೊಡ್ಬೇಕು. ಮಾರ್ಕೆಟ್ಗಳು ಲೋಕಲ್ ಅವರದೇ ಮಾರ್ಕೆಟ್ ಇದೆ, ಇದನ್ನ ಹೇಳ್ಕೊಡ್ಬೇಕು. ಬ್ರ್ಯಾಂಡ್ ಯಾವ ತರ ಬಿಲ್ಡ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ಬೇಕು. ಹಾಗೆ ಸ್ಟ್ರಗಲ್ ಅನ್ಸುತ್ತಾ ಇದೆ? ಯಾವ ತರ ಅನ್ಸುತ್ತೆ? ಅಲ್ಲ, ಗುಡ್ ಸ್ಟ್ರಗಲ್, ಪ್ರೊಡಕ್ಟಿವ್ ಸ್ಟ್ರಗಲ್. ಸೊ ಅದರಿಂದ ಏನು ಫ್ರಸ್ಟ್ರೇಷನ್ ಅಲ್ಲ, ಯು ಆರ್ ಎಂಜಾಯಿಂಗ್ ದಟ್ ಪ್ರಾಸೆಸ್. ಬಿಕಾಸ್ ಸಿ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆಲ್ ಏನೇ ಕೆಲಸ ಮಾಡಿದ್ರು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ರಿಗಾರ್ಡ್ಲೆಸ್ ಆಫ್ ಎನಿ ಜಾಬ್. This is also what we are trying to do is giving back to the society by solving problems. So ಆ ತರದ್ದು ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇನ್ನು ಕೆಲಸ ಮಾಡೋದು ತುಂಬಾ ಇದೆ. We just getting started. ಓಕೆ, ಅಂದ್ರೆ ಮಾತು ಬೇಡ, ಕೃತಿ ಜಾಸ್ತಿ ಆಗ್ಲಿ ಅಂತ ನೀವು ಹೇಳ್ತಾ ಇದ್ರಿ ಅಲ್ವಾ? ಎಸ್, ಕೆ.ಎಸ್. ಪುಟ್ಟಣ್ಣಯ್ಯ ಅವ್ರನ್ನ ಈ ಸಂದರ್ಭದಲ್ಲಿ ಹೇಗೆ ಜ್ಞಾಪಿಸ್ಕೊಳ್ತೀರಿ ತಾವು? ತಂದೆಯವ್ರನ್ನ ಅವ್ರ ದಿಟ್ಟ ಹೋರಾಟಗಳು, ಅವರ ಧ್ವನಿ, ಅವ್ರು ಮಾತಾಡ್ತಿದ್ದಂತ ರೀತಿ, ಪ್ಲಸ್ ಜನರಿಗೆ ಅರ್ಥ ಆಗಂಗೆ ಅವ್ರು ಹೇಳ್ತಿದ್ದ ರೀತಿ, ಚಾಟಿ ಬೀಸಿದ್ರು ಯಾರಿಗೂ ಬೈದೇ ಚಾಟಿ ಬೀಸೋದು. ಸೊ ಇವೆಲ್ಲ ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಚೆನ್ನಾಗಿ ಗೊತ್ತಿತ್ತು. ಪ್ಲಸ್ ಅವ್ರು ಕೆಳಮಟ್ಟದಿಂದ ಬಂದಿದ್ದಂಥವ್ರು, ಅರ್ಥ ಆಗಿದ್ದಂಥದ್ದು, ಅದನ್ನೆಲ್ಲ ಯೋಚನೆ ನಮ್ಗೆ ದಿನ ಜ್ಞಾಪಿಸ್ಕೊಳ್ತೀವಿ. ಅವ್ರು ಯಾವ ತರ ನಡ್ಕೊಂಡ್ ಬಂದ್ರು ಆ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ. ವಾಟ್ ಒನ್ ಲೀಡರ್ಶಿಪ್ ಕ್ವಾಲಿಟಿ ಯು ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಯುವರ್ ಫ್ಯಾಮಿಲಿ? ಯಾವ ಒಂದು ಒಳ್ಳೆ ಕ್ವಾಲಿಟಿ ಈಗ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಮ ತಂದೆಯವರಿಂದ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದೀರಿ? ಸೊ ಅದೇ, ಅವರು ಥಿಂಕ್ ಸ್ಪೀಕಿಂಗ್ ಇಸ್ ಮೈಂಡ್. ಸ್ಪೀಕಿಂಗ್ ಇಸ್ ಹಿಸ್ ಮೈಂಡ್. ಅಂದ್ರೆ ಏನನ್ನು ಡೈರೆಕ್ಟ್ ಆಗಿ ಮುಚ್ಚು ಮರೆ ಇಲ್ದಂಗೆ ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಅದೊಂದು
ಕ್ವಾಲಿಟಿ ಇಟ್ಕೊಳ್ಬೇಕು. ಯಾಕಂದ್ರೆ ಹಾಗೆ ದರ್ಶನ್ ಪುಟ್ಟಣ್ಣ ಅವ್ರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದಾರೆ. ಐ ಆಮ್ ಸ್ಟಿಲ್ ಗೆಟಿಂಗ್ ದಟ್, ಇನ್ನೂ ಇಲ್ಲ. ಓಕೆ, So, ಅಂದ್ರೆ ಯು ಆರ್ ಆನ್ ದ ಟ್ರ್ಯಾಕ್. ಅಷ್ಟೇ. ಹೋಪ್ಫುಲಿ ಇನ್ನು ಕಲಿಯೋದು ಬಹಳ ತುಂಬಾ ಇದೆ. ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ, ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಇನ್ನು ಉಳಿದಿರುವಂತಹ 2.5 ವರ್ಷಗಳಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಒಬ್ಬ ಶಾಸಕರಾಗಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತಿದೆ? ಸೊ ಮೇಜರ್ ಆಗಿ ಅದೇ ನಿಮಗೆ ಏನ್ ಹೇಳ್ತಾ ಇದ್ದೀನಿ, ಏನು ಬೇರೆ ಒಂದಷ್ಟು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ತರಬೇಕಂತ ಓಡಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಎಷ್ಟು ಸ್ಥಳೀಯವಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಮೋರ್ ಸೊ ಈ ಹೆಲ್ತ್ ಇಶ್ಯೂಸ್ ಮತ್ತೆ ಎಜುಕೇಶನ್ ಬಗ್ಗೆ ಅರಿವು ಮೂಡಿಸೋದು, ಅಂದ್ರೆ ಯಂಗ್ಸ್ಟರ್ಸ್ ಈಗ ಆಗೋಗಿದೆ ಡ್ಯಾಮೇಜ್ ಆಗಿದೆಯಾ, ಅಂದ್ರೆ ಈ ಸಾಯಿಲ್ ಹೆಲ್ತ್ ಇಶ್ಯೂಸ್ ಇದೆ, ಅದರಿಂದ ನಮ್ ಹೆಲ್ತ್ ಇಶ್ಯೂಸ್ ಇದೆ. ಅದನ್ನ ಯಾವ ತರ ಪ್ರಿವೆಂಟಿವ್ ಮೆಷರ್ಸ್ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಯುವತಿಯರಿಗೆ ಹೇಳ್ಕೊಡ್ಬೇಕು. ಸೊ ಅದ್ರ ಮೇಲೆ ಮಾಡ್ತೇವೆ. ಎಲ್ಲ ಜನರಿಗೆ ಸಿಗೋ ಶಾಸಕರ ದರ್ಶನ್ ಪುಟ್ಟಣ್ಣ ಅವರು ಸುಲಭವಾಗಿ ಸಿಗ್ತಿದಾರ, ಆ ಕಡೆ ಸಿಗ್ತಾರೆ. ಯಾರು ಥ್ರೂ ಬರೋದ್ ಬೇಕಾಗಿಲ್ಲ, ನಾವು ಎಲ್ಲಾ ಕಡೆ ಸಿಗ್ತೀವಿ, ಜನರಿಗೆ ಮಾತಾಡ್ತೀವಿ. ಎಸ್, ಈ ಪ್ರೆಸೆಂಟ್ ಪಾಲಿಟಿಕ್ಸ್ ನೋಡಿದಾಗ ನಿಮ್ಗೆ ಇಲ್ಲಿ ಏನು ಆಗುತ್ತಲ್ಲ, ಬಹಳಷ್ಟು ಬದಲಾವಣೆಗಳನ್ನ ಜನ ಬಯಸ್ತಾ ಇರ್ತಾರೆ ಈ ಕುರ್ಚಿಕದಲ್ಲಿ. ಅದನ್ನ ನೋಡಿದಾಗ ನೀವು ಒಬ್ಬ ಶಾಸಕರಾಗಿ ಇದನ್ನೆಲ್ಲ ಹಿಂಗ್ ನೋಡ್ತೀರಿ, ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ನಮ್ಗೆ ಐ ಥಿಂಕ್ ನನ್ಗೆ ಫೋಕಸ್, ನನ್ನ ಪರ್ಸನಲ್ ವ್ಯೂ, ಪ್ರೊಡಕ್ಟಿವ್ ಪಾಲಿಟಿಕ್ಸ್ಗೆ, ಪ್ರೋಗ್ರೆಸಿವ್ ಪಾಲಿಟಿಕ್ಸ್ಗೆ ನಾವು ಆದ್ಯತೆ ಕೊಡಬೇಕು. ಕುರ್ಚಿ ಅವೆಲ್ಲ ಗಲಾಟಿಗಳು ಇವೆಲ್ಲ ಮಾಮೂಲಿ ಇದ್ದಿದ್ದೆ, ಆದ್ರೆ ನಾವು ಅದ್ರ ಬಗ್ಗೆ ಪಾಲಿಟಿಕ್ಸ್ ಮಾಡೋದಕ್ಕೆ ಇದಕ್ಕಿಂತ ಮುಂಚೆ ನಾವು ಜನರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಅಷ್ಟೇ. ಕೆಲಸ ಮಾಡಬೇಕು, ಕಳ್ಸಿದಾರೆ, ಅದಕ್ಕೆ ತಕ್ಕಾಗೆ ನಾವು ಕೆಲಸ ಮಾಡ್ಬೇಕು ಫಸ್ಟ್ ನನ್ನ ಪ್ರಿಯಾರಿಟಿ, ಫಸ್ಟ್ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಮಾಡೋಣ, ಆಮೇಲೆ ಅಂತ ಹೇಳ್ತಿದ್ರು, ಬೇರೆ ಎಲ್ಲ ಅಷ್ಟೇ. ಓಕೆ, ಹೇಗೆ ವಿದೇಶದ ಮಣ್ಣಿನ ವಾಸನೆ ಚೆನ್ನಾಗಿತ್ತ, ಸ್ವದೇಶದ ಮಣ್ಣಿನ ವಾಸನೆ ಚೆನ್ನಾಗಿತ್ತು? ಯಾವಾಗ್ಲೂ ಇಲ್ಲಿದೆ, ಹೊಟ್ಟೆ ಪಾಡಿಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಹೋಗಿ ಮಾಡಿದ್ವಿ ಅಷ್ಟೇ. ಇಲ್ಲಿ ಜೀವನ ಚೆನ್ನಾಗಿದೆ, ಮುಂಚಿನ ಚೆನ್ನಾಗಿತ್ತು. ಎಸ್, ಈಗ ಬೆಳಗಾವಿ ಅಧಿವೇಶನ ಯಾವ ಪ್ರಯೋಜನಗಳು ಉತ್ತರ ಕರ್ನಾಟಕದ ಭಾಗಕ್ಕೆ ಆಗ್ತಾ ಇದೆ? ಈ ಅಧಿವೇಶನದ ಪ್ರಮುಖ ಉದ್ದೇಶ ಈಡೇರಿದೆ ಅಂತ ತಮಗೆ ಅನಿಸ್ತಾ ಇದೆ? ಇಲ್ಲ, ಇನ್ನು ಚರ್ಚೆಗಳಾಗ್ತಾ ಇದೆ. ನಮ್ಗೆ ಬೇಕಾಗಿರೋದು ಎಷ್ಟು ಇಂಪ್ಲಿಮೆಂಟ್ ಆಯ್ತು. ಈ ಚರ್ಚೆ ಮಾಡೋದು ಒಂದ್ ಕಡೆ, ಕರೆಕ್ಟ್. ಇಂಪ್ಲಿಮೆಂಟೇಷನ್ ಲಾಸ್ಟ್ ಇಯರ್ ಚರ್ಚೆ ಮಾಡೋದೇ ಸಾಧನೆ ಆಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮಾರ್ಕ್ಸ್ ಕಾರ್ಡ್ ನೋಡ್ಬೇಕು ನಾವು. ಲಾಸ್ಟ್ ಇಯರ್ ಪ್ರೋಗ್ರೆಸ್ ಕಾರ್ಡ್ ಎಲ್ಲಿ ಚರ್ಚೆ ಮಾಡಿದ್ವಿ, ಎಷ್ಟು ಇಂಪ್ಲಿಮೆಂಟ್ ಆಯ್ತು. ಓಕೆ, ಸೊ ಐ ಥಿಂಕ್ ಇನ್ನೂ ರೂಮ್ ಇದೆ, ಟೈಮ್ ಇಸ್ ದೇರ್, ಇನ್ನು ಗ್ರೋ ಮಾಡಕ್ಕೆ. ಇನ್ನೂ ಜಾಸ್ತಿ ಕೆಲಸಗಳಾಗ್ಬೇಕು. ಇಲ್ಲಿ ಬಂದು ಇಷ್ಟೆಲ್ಲ ಖರ್ಚು ಮಾಡಿ ನಾವು 2 ವಾರಗಳ ಗಟ್ಲೆ ನಾವು ಅಧಿವೇಶನ ನಡೆಸ್ತೀವಿ. ಅದ್ರ ತಕ್ಕಾಗಿ ನಾವು ಈ ಭಾಗ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಲ್ಲ, ಕೊಡ್ಬೇಕು, ಕರೆಕ್ಟ್. ಅದ್ರ ಆಗ್ತಾ ಇದೆಯಾ? ಇನ್ನು ಸ್ವಲ್ಪ ಮಟ್ಟಿಗೆ ಆಗ್ತಾ ಇರ್ಬೋದೇನೋ ಅಷ್ಟೇ, ಇನ್ನು ಅತಿ ಹೆಚ್ಚು ಆಗ್ಬೇಕು. ಓಕೆ, ಈಗ ನೀವು ಮುಂಚೆ ಇದ್ದ ಮನಸ್ಥಿತಿಗೂ ಒಬ್ಬ ಶಾಸಕರಾದ ಮೇಲೆ ಆಗಿರುವಂತ ಮನಸ್ಥಿತಿಗೆ ಏನು ಮೇಜರ್ ಡಿಫ್ರೆನ್ಸ್ ಇದೆ ಅಂತೀರಿ? ಅಲ್ಲ, ಒಂದ್ ಮೇಜರ್ ಡಿಫ್ರೆನ್ಸ್, ನಾವು ಎಷ್ಟು ಫಾಸ್ಟ್ ಆಗಿ ಆಯ್ತಿದೆ ಅನ್ಕೊಂಡಿದ್ದೆ ಅಷ್ಟು ಫಾಸ್ಟ್ ಆಗಿ ಆಯ್ತಾ ಇಲ್ಲ. ಇನ್ನು ಎಕ್ಸ್ಟ್ರಾ ಟೈಮ್ ತಗತ್ತೆ. ಏನೇ ಕೆಲಸಗಳಾಗಬೇಕು ನಾನು ಅನ್ಕೊಂಡೆ ಸ್ವಲ್ಪ ಈಸಿಯಾಗಿ ಫಾಸ್ಟ್ ಆಗಿ ಆಗತ್ತೆ ಅಂತ, ಬಟ್ ಎಲ್ಲ ನಾವು ನ್ಯಾವಿಗೇಟ್ ಮಾಡಿ ಹೋಗಿ ಮಾಡಕ್ಕೆ ಅದು ಸ್ವಲ್ಪ ಟೈಮ್ ತಗತ್ತೆ. ಅದೊಂದು ಮೇಜರ್ ಲೆಸನ್ ನಾವು ಕಲ್ತ್ಕೊಂಡಿದ್ದೀವಿ. ಓಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟಿದ್ದು ಖುಷಿ ಇದೆ ನಿಮ್ಗೆ? ಸಪೋರ್ಟ್ ಮಾಡಿ ಅವರು ಕ್ಯಾಂಡಿಡೇಟ್ ಹಾಕಿಲ್ದೆ ಇರೋಂಥದ್ದು ಎಲ್ಲ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೂ ಖುಷಿ ಇದೆ ಈಗ ಸಪೋರ್ಟ್ ಮಾಡಿರೋದು ಸಾರ್ಥಕ ಅನಿಸ್ತಿದ್ಯಾ? ಸಪೋರ್ಟ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮೂಲಕ? ಎಲ್ಲ ಕ್ಷೇತ್ರದ ಮತದಾರರಿಗೆ ಇಷ್ಟ ಹೇಳೋದು, ಮೊದಲನೇದಾಗಿ ನಮ್ಗೆ ಕಲ್ಸಿರೋದಕ್ಕೆ ಥ್ಯಾಂಕ್ ಯು. ಅದಕ್ಕಾಗಿ ನಾವು ಕೆಲಸ ಪಡ್ತಾ ಇದೀವಿ. ನಮ್ ಜೊತೆ ನೀವು ಇನ್ನು ಕೈ ಜೋಡಿಸಿ ಕೆಲಸ ಮಾಡಿ, ಪಕ್ಷಾತೀತವಾಗಿ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋದು. ನಮಸ್ಕಾರ. ಆಲ್ ದಿ ವೆರಿ ಬೆಸ್ಟ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.